ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ರಾಜ್ಯದಲ್ಲಿ ಒಳ ಮೀಸಲಾತಿಯ ವಿಚಾರದಿಂದಾಗಿ ಈಗಾಗಲೇ ನೇಮಕಾತಿಗಳು ಸ್ಟಾಪ್ ಆಗಿದೆ. ಕಳೆದ 1 ವರ್ಷದಿಂದ ಯಾವುದೇ ಸರ್ಕಾರಿ ಹೊಸ ಹುದ್ದೆಗಳ ಅಧಿಸೂಚನೆ, ನೇಮಕಾತಿ, ರೆಕ್ರೂಟ್ಮೆಂಟ್ ಯಾವುದೂ ಕೂಡ ಇಲ್ಲ, ಎಲ್ಲವೂ ಕೂಡ ಸ್ಟಾಪ್ ಆಗಿದೆ. ಸೊ ಸರ್ಕಾರ ಈಗಾಗಲೇ ಒಳ ಮೀಸಲಾತಿ ವರದಿಯ ಒಂದು ಸಲ್ಲಿಕೆ ಏನಾಗಬೇಕಾಗಿತ್ತು ಆಯೋಗದಿಂದ, ಅದು ಇನ್ನೂ ಆಗಿಲ್ಲ. ಸಮೀಕ್ಷೆ ಮುಕ್ತಾಯಗೊಂಡಿದೆ, ಬಟ್ ಇನ್ನೂ ಕೂಡ ಆಯೋಗ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಿಲ್ಲ. ಈ ತಿಂಗಳ ಕೊನೆಯಲ್ಲಿ ಅಂದ್ರೆ 31ನೇ ತಾರೀಕು ಒಳಗಾಗಿ ಸಲ್ಲಿಕೆ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ಆಲ್ರೆಡಿ 26ನೇ ತಾರೀಕು, ನಾಳೆ 27. ಒಂದು 3-4 ದಿನಗಳು ಏನಾದರೂ ಸಲ್ಲಿಕೆ ಮಾಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡ್ಬೇಕು. ಅಂಡ್ ಇನ್ನೊಂದು ವಿಷಯ ನಾನು ಮೊದಲೇ ಹೇಳಿದ್ದೆ, ಎಲ್ಲ ಒಂದು ಅಭ್ಯರ್ಥಿಗಳು ಹೆಂಗೋ ನೀವು ಖಾಲಿ ಇದ್ರೆ, ಯಾವ ನೋಟಿಫಿಕೇಶನ್ ಇಲ್ಲ, ದಯವಿಟ್ಟು ಯಾರೇ ಹೋರಾಟಕ್ಕೆ ಕರೆ ಕೊಟ್ಟರು ಕೂಡ ಹೋರಾಟದಲ್ಲಿ ಭಾಗವಹಿಸಿ. ಯಾಕೆ ಹೋರಾಟ ಅಂದ್ರೆ ಒಳ ಮೀಸಲಾತಿ ಶೀಘ್ರದಲ್ಲಿ ಮುಗಿಸ್ಬೇಕು ಅಂತೇಳಿ. ಈಗಾಗಲೇ ನಿನ್ನೆ ಒಳ ಮೀಸಲಾತಿ ಒಂದು ವಿಚಾರವಾಗಿ ಹೋರಾಟ ಮಾಡಿರುವಂತ ದಲಿತ ಪರ ನಾಯಕರಾಗಿರುವಂತ ಭಾಸ್ಕರ್ ಪ್ರಸಾದ್ ಅವರು ಅವರ ಎಲ್ಲ ಒಂದು ಸಂಗಡಿಗರೊಂದಿಗೆ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರೆ, ಸೊ ಆ ಪತ್ರಿಕಾಗೋಷ್ಠಿಯಲ್ಲಿ ಅವರು ಹೇಳಿರುವಂತದ್ದು, ಸರ್ಕಾರ ಯಾಕೋ ಈ ವಿಷಯದಲ್ಲಿ ತುಂಬಾ ವಿಳಂಬ ನೀತಿಯನ್ನು ಅನುಸರಿಸುತ್ತಿರುವಂತೆ ಕಾಣ್ತಾ ಇದೆ ಮೇಲ್ನೋಟಕ್ಕೆ. ಅಂಡ್ ಅದರ ಜೊತೆ ಆಯೋಗ ಕೂಡ ತುಂಬಾ ಡಿಲೇ ಮಾಡಿದೆ. ಇಷ್ಟೊತ್ತಿಗಾಗಲೇ ಒಳ ಮೀಸಲಾತಿ ವಿಚಾರ ಕಂಪ್ಲೀಟ್ ಆಗ್ಬೇಕಿತ್ತು, ಬಟ್ ಅದು ಕೂಡ ತುಂಬಾ ಡಿಲೇ ಮಾಡಿದೆ. ಒಟ್ಟಾರೆಯಾಗಿ ಇದು ನಮ್ಮ ಒಂದು ಸಮುದಾಯಕ್ಕೆ ಸರ್ಕಾರ ವೈರಿಯ ರೀತಿಯಾಗಿ ಪರಿಣಮಿಸಿದೆ. ಸೊ ನಾವು ಇದರ ವಿರುದ್ಧ ಹೋರಾಟದ ಮೂಲಕವೇ ಪರಿಹಾರ ಪಡ್ಕೊಳ್ತೀವಿ. ಆದ ಕಾರಣ ಆಗಸ್ಟ್ 1ನೇ ತಾರೀಕು ಅವರು ಡಿಸೈಡ್ ಆಗಿದ್ದಾರೆ. ಪ್ರತಿಯೊಂದು ಜಿಲ್ಲಾ ಘಟಕದ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂಭಾಗ ಮತ್ತು ಕೆಲವೊಂದಿಷ್ಟು ಸ್ಥಳಗಳಲ್ಲಿ ಅಂಬೇಡ್ಕರ್ ಪ್ರತಿಮೆ ಎದುರುಗಳಲ್ಲಿ ವಿನೂತನ ಹೋರಾಟಗಳನ್ನ ಸರ್ಕಾರದ ವಿರುದ್ಧ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಸಾಧ್ಯವಾದಷ್ಟು ನಿಮ್ಮ ಜಿಲ್ಲೆಯಲ್ಲಿ ಹೋರಾಟ ಹಮ್ಮಿಕೊಂಡ್ರೆ ಅಭ್ಯರ್ಥಿಗಳು ಹೋರಾಟದಲ್ಲಿ ಹೋಗಿ ಭಾಗವಹಿಸಿ. ಸುಮ್ಮನೆ ಒಳ ಮೀಸಲಾತಿ ಜಾರಿ ಆಗ್ತಿಲ್ಲ, ಅದಾಗ್ತಿಲ್ಲ, ಇದಾಗ್ತಿಲ್ಲ ಅಂದ್ರೆ ಅವರಿಗೆ ಸಹಾಯ ಮಾಡಿ, ಅವ್ರ ಜೊತೆ ಕೈ ಜೋಡಿಸಿ. ನೀವು ಕೂಡ ವಿದ್ಯಾರ್ಥಿಗಳು ಅವ್ರ ಜೊತೆ ಬೆಂಬಲ ಕೊಟ್ರೆ ಅದು ಇನ್ನಷ್ಟು ಹೆಚ್ಚಿನ ಮಟ್ಟದಲ್ಲಿ ಹೋರಾಟ ಆಗುತ್ತೆ. ಸೊ ಅದಕ್ಕೆ ಸುಮ್ಮನೆ ಕೂತ್ಕೊಂಡಷ್ಟು ಅವರು ಇನ್ನಷ್ಟು ಡಿಲೇ ಮಾಡ್ತಾನೆ ಹೋಗ್ತಾರೆ. ಈಗ ಏನಾದರೂ ವರದಿ ಸಲ್ಲಿಕೆ ಆದರೆ ಸರ್ಕಾರಕ್ಕೆ ಆಗಸ್ಟ್ 11ನೇ ತಾರೀಕು ನಡೆಯುವಂತ ಸೆಷನ್ ಅಲ್ಲಿ ಅದು ಡಿಸ್ಕಷನ್ ಆಗುತ್ತೆ, ಪಬ್ಲಿಕ್ ಅಬ್ಜೆಕ್ಷನ್ ಎಲ್ಲವೂ ಕೂಡ. ಇಲ್ಲ ಅಂತಂದ್ರೆ ಮತ್ತಷ್ಟು ಮುಂದಕ್ಕೆ ಹೋಗೋ ಸಾಧ್ಯತೆ ಇದೆ. ಇಮಿಡಿಯೇಟ್ ಆಗಿ ಈಗ ಸರ್ಕಾರ ವರದಿಯನ್ನ ತೆಗೆದುಕೊಳ್ಳಲೇಬೇಕು. ಇಲ್ಲ ಅಂತಂದ್ರೆ ಮತ್ತೆ ನಮಗೆ ನೋಟಿಫಿಕೇಶನ್ಗಳಿಗೆ ಕಷ್ಟ ಆಗುತ್ತೆ. ಸೊ ಈ ವಿಷಯ ತುಂಬಾ ಅಂದ್ರೆ ತುಂಬಾ ಈಗ ಆಲ್ರೆಡಿ ಸಮಸ್ಯೆ ಆಗಿ ಹೋಗಿದೆ. ಇನ್ನಷ್ಟು ಸಮಸ್ಯೆ ಆಗುವ ಮುಂಚೆ ನೀವು ಈ ಒಂದು ಹೋರಾಟ ಏನ್ ನಡೀತಾ ಇದೆ ಅದಕ್ಕೆ ಭಾಗವಹಿಸಿ. ಯಾರೇ ಅದಕ್ಕೆ ಕರೆ ಕೊಡ್ಲಿ, ನಾನು ಮುಂಚೆನೆ ಹೇಳಿದ್ದೀನಿ, ಅದು ಇದು ಆ ಸಂಘಟನೆ ಈ ಸಂಘಟನೆ ಪಕ್ಷ ಯಾವುದೇ ಇರಲಿ, ಎಲ್ಲ ಒಂದು ಭೇದವನ್ನು ಮರೆತು ನೀವು ಹೋರಾಟದಲ್ಲಿ ಭಾಗವಹಿಸ್ಬೇಕು. ಬಿಕಾಸ್ ಒಳಿತಾಗಬೇಕಾಗಿರೋದು ನಮಗೆ, ಅಭ್ಯರ್ಥಿಗಳಿಗೆ. ಕಳೆದ 1 ವರ್ಷದಿಂದ ಕಾದಿದ್ವಿ, ಇನ್ನಷ್ಟು ವರ್ಷ ಕಾಯೋಣ. ನೋಟಿಫಿಕೇಶನ್ಗಳೇ ಇಲ್ಲ. ಇನ್ನೇನಾದ್ರೂ ಇವರು ಮತ್ತೆ ಡಿಲೇ ಮಾಡಿ ಆಗಸ್ಟ್ ಸೆಷನ್ ಇದು ಮುಕ್ತಾಯ ಆದ್ಮೇಲೆ ಏನಾದ್ರು ಮಾಡಕ್ ಹೊರಟ್ರೆ ಮತ್ತೆ ಆ ಕಡೆ ನಾವು ತುಂಬಾ ದಿನ ಕಾಯ್ಬೇಕಾಗತ್ತೆ. ಸೊ ಆದ ಕಾರಣ ನೀವು ಈಗಾಗಲೇ ಎಲ್ಲ ರೀತಿಯಾದಂತ ಮನವಿಯನ್ನು ಕೊಟ್ಟಿದ್ದಾಯ್ತು, ಎಲ್ಲವನ್ನ ಮಾಡಿದ್ದಾಯ್ತು. ಸ್ವತಃ ದಲಿತ ಪರ ನಾಯಕರು, ಅವರ ಸಮುದಾಯದವರಿಗೆ ಗೊತ್ತಿದೆ ಸರ್ಕಾರ ಈ ವಿಷಯದಲ್ಲಿ ತುಂಬಾ ವಿಳಂಬವನ್ನು ಮಾಡ್ತಾ ಇದೆ. ಅವ್ರು ನೇರವಾಗಿ ಹೇಳಿದ್ದಾರೆ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ, ಇವರು ವೋಟ್ ಬ್ಯಾಂಕ್ಗೋಸ್ಕರ, ಬರೀ ಸಮುದಾಯವನ್ನು ತೃಪ್ತಿಪಡಿಸೋಕೋಸ್ಕರ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳ್ಕೊಂಡೇ ಬಂದಿದ್ದಾರೆ ಹೊರತು ಇದುವರೆಗೂ ಇನ್ನೂ ಸ್ಪಷ್ಟವಾದ ನಿಲುವನ್ನ ತೋರಿಸ್ತಾ ಇಲ್ಲ. ಒಂದು ದಿನಾಂಕ ನಾವು ಯಾವತ್ತೋ ಕೇಳಿದ್ವಿ, ಒಂದು ಡೆಡ್ ಲೈನ್ ಹೇಳಿ, ಈ ಡೇಟಲ್ಲಿ ನಾವು ಮಾಡಿಕೊಟ್ಟು ಬಿಡ್ತೀವಿ. 15 ಡೇಸ್ ಅಂತ ಕಳೆದ ವರ್ಷ ಅಕ್ಟೋಬರ್ ಇಂದ ಹೇಳ್ಕೊಂಡು ಬಂದವರು ಸ್ಟಿಲ್ ಈ ವರ್ಷದ ಈಗ ಆಗಸ್ಟ್ 1ನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿ 1 ವರ್ಷ ಆಯ್ತು ಒಳ ಮೀಸಲಾತಿ ಜಾರಿಗೆ ಮಾಡಿ ಅಂತ. ಸುಪ್ರೀಂ ಕೋರ್ಟ್ ನೀಡಿರೋ ಆದೇಶಕ್ಕೆ ಆಗಸ್ಟ್ 1ನೇ ತಾರೀಕಿಗೆ 1 ವರ್ಷ ಆಗುತ್ತೆ. ಇನ್ನೂ ಕೂಡ ಅದಕ್ಕೆ ಪರಿಹಾರ ಸಿಕ್ಕಿಲ್ಲ ಅಂತಂದ್ರೆ ಬೇರೆ ಬೇರೆ ರಾಜ್ಯಗಳು, ಆಂಧ್ರ ಪ್ರದೇಶ, ತೆಲಂಗಾಣ, ಹರಿಯಾಣ, ಪಂಜಾಬ್ ಎಲ್ಲ ರಾಜ್ಯದಲ್ಲೂ ಕೂಡ ಆಗೋಯ್ತು. ನಮ್ಮ ರಾಜ್ಯದಲ್ಲಿ ಈ ರೀತಿಯಾದಂತ ಪರಿಸ್ಥಿತಿ ಇದೆ. ಸೊ ಇದನ್ನ ದೊಡ್ಡ ಮಟ್ಟದಲ್ಲಿ ಖಂಡಿಸಬೇಕು. ಇಲ್ಲದ ಹೊರತು ನೋಟಿಫಿಕೇಶನ್ ಇವರು ಒಳಗೊಳಗೆ ಬಡ್ತಿ ಮಾಡ್ಕೊಳ್ತಿದ್ದಾರೆ. ಪ್ರಮೋಷನ್ಸ್ಗಳಿಗೆ ಮಾತ್ರ ಬ್ರೇಕ್ ಹಾಕಿಲ್ಲ, ಬಟ್ ನೋಟಿಫಿಕೇಶನ್ಗಳಿಗೆ ಮಾತ್ರ ಬ್ರೇಕ್ ಹಾಕಿದ್ದಾರೆ. ಸೊ ಇರೋಬರ ಎಕ್ಸಾಮ್ಸ್ಗಳನ್ನು ಕೂಡ KPSC ಸರಿಯಾಗಿ ನಡೆಸಿಲ್ಲ. ಆದ ಕಾರಣ ನೀವೆಲ್ಲರೂ ಕೂಡ ಅದಕ್ಕೆ ಕೈ ಜೋಡಿಸಿ ಸಾಧ್ಯವಾದಷ್ಟು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಧನ್ಯವಾದ.